ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮಗೆ ಬಹಳ ವಿಶೇಷವಾಗಿರುವಂತಹ ರಾಗಿ ಹಾಲನ್ನು ತೋರಿಸ್ಕೊಡಕತ್ತೀವಿ ರೀ. ಬೇಸಿಗೆ ದಿನದಾಗ ನಿಮಗೆ ತಂಪಾಗಿರುವಂತಹ ಮತ್ತು ಆರೋಗ್ಯಕ್ಕೆ ಅತ್ಯಂತ ಲಾಭದಾಯಕವಾಗಿರುವಂತಹ ಮಸ್ತಾಗಿರುವಂತಹ ರೆಸಿಪಿಯನ್ನು ಇವತ್ತು ಅತಿ ಕಡಿಮೆ ಸಮಯದಾಗ ಹೆಂಗೆ ಮಾಡ್ಕೊಳ್ಳೋದು ಅಂತೇಳಿ ನಾವು ನಿಮಗೆ ಸುಲಭ ವಿಧಾನವನ್ನು ತೋರಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದರೆ ಜಲ್ದಿ ಮಾಡಿಬಿಡ್ರಿ. ಇದಕ್ಕೆ 1 ಕಪ್ಪಷ್ಟು ರಾಗಿಯನ್ನು ತೊಗೊಳ್ಬೇಕಾಕೈತ್ರಿ. ನೀವು 1 ಕಪ್ಪಷ್ಟು ರಾಗಿಯನ್ನು ತೊಗೊಂಡ ನೀವು ಅವನ್ನ ಸ್ವಲ್ಪ ಹೊತ್ತು ಹುರಿಬೇಕ್ರಿ. ಎಲ್ಲಿ ತನಕ ಅಂತಂದ್ರೆ ಅವು ಸ್ವಲ್ಪ ಬಾಳೋತನ ಆದ್ಮೇಲೆ ರೀ ಅದ ಒಂದು ಪರಿಮಳ ಬರಕ್ಕೆ ಚಾಲು ಆಗ್ತೈತಿ ಹುರಿದಿದ್ದು ಅಂತಂದ್ರಿ. ಅಲ್ಲಿ ತನ ನೀವು ಈ ರಾಗಿಯನ್ನು ಹುರಿಬೇಕಾಕೈತ್ರಿ. ನಾವು ನಿಮ್ಗೆ ಈ ಮೊದಲು ರಾಗಿ ಹಾಲನ್ನು ತೋರಿಸಿದ್ದೀವಿ, ಭಾಳ ವಿಶೇಷವಾಗಿ ಸಿಂಪಲ್ಲಾಗಿ ತೋರಿಸಿದ್ದೀವಿ. ಅವಾಗ ಸ್ವಲ್ಪ ಮೆಥಡ್ ಬೇರೆ ಐತ್ರಿ. ನೀವು ಅದನ್ನು ನೋಡಿರಲಿಲ್ಲ ಅಂತಂದ್ರೆ ನಮ್ಮ ಚಾನಲ್ ಈ ರಾಗಿ ಹಾಲು ಅಂತೇಳಿ ಸರ್ಚ್ ಮಾಡಿರಿ, ಸಿಗ್ತೈತಿ. ಅದಾದ ನಂತರ ಈಗ ನೋಡಿರಿ ಬರೋಬ್ಬರಿಯಾಗಿ ಅದನ್ನು ಸ್ವಲ್ಪ ಹುರಿತಿರ್ಲ. ಆಮೇಲೆ ಒಂದು ಬೌಲ್ದಾಗ ಇವನ್ನ ನಾವು ಹಾಕಿ ಆಮೇಲೆ ಅದಕ್ಕೆ ಏನು ಮಾಡೋಣಪ್ಪ ಅಂತಂದ್ರೆ ನೀರನ್ನು ಹಾಕೋಣ. 1-2 ಸಲ ಈ ರೀತಿ ಚಲೋ ಹೊತ್ನಂಗೆ ಇವನ್ನ ನೀವೇನು ಮಾಡಬೇಕು, ತೊಳೆದು ತೊಗೊಂಡು ಬರ್ಬೇಕಾಕೈತ್ರಿ. ತಿಳ್ತಿರಲ್ಲ, ಹುರಿದಂತಹ ರಾಗಿಯನ್ನು ನೀವು ತೊಳೆದು ತೊಗೊಂಡು ಬರ್ಬೇಕ್ರಿ. ಆಮೇಲೆ ಇವನ್ನೇನು ಮಾಡೋಣ ಅಂತಂದ್ರೆ ಒಂದು ಮಿಕ್ಸರ್ ಜಾರ್ದಾಗ, ದೊಡ್ಡ ಮಿಕ್ಸರ್ ಜಾರ್ ತೊಗೊರಿ. ಅದ್ರಾಗ 1 ಸಲ ಹಾಕ್ತಿರೋ 2 ಸಲ ಹಾಕ್ತಿರೋ ಅದು ನಿಮಗೆ ಬಿಟ್ಟಿದ್ರಿ. ಎಲ್ಲ ರಾಗಿಯನ್ನು ನಾವಿಲ್ಲಿ ಸೇರಿಸಿ ಅದ್ರ ಜೊತೆ ನೀರನ್ನು ಸೇರಿಸಿದೇವ್ರಿ. ಹಂಗೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ಫ್ರೆಶ್ ಅನ್ನು ತೋರಿ. ಆಮೇಲೆ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡ ಅಷ್ಟು ಇದ್ರೊಳಗೆ ಬೆಲ್ಲವನ್ನು ಸೇರಿಸಿರಿ. ಮುಂದಕ್ಕೆ ಇದ್ರಾಗ ಸಿಪ್ಪೆ ಸಮೇತನ ಒಂದು 5 ಏಲಕ್ಕಿಯನ್ನು ನಾವು ಹಾಕೋಣ. ಅದಾದ ನಂತರ ಇದನ್ನು ಗೆರ್ರ ಅನಿಸಿದ್ರಿ ಅಂತಂದ್ರೆ ಪೂರ್ತಿ ಸಣ್ಣಾಗಿ ಹೋಗ್ಬೇಕ್ರಿ. ಆ ರೀತಿಯಾಗಿ ನೀವು ಇದನ್ನು ರುಬ್ಬಬೇಕ್ರಿ. ತಿಳ್ತಿರಲ್ಲ, ನೋಡಿರಿ ರಾಗಿ ಆರೋಗ್ಯಕ್ಕೆ ಬಹಳ ಒಳ್ಳೆಯದು, ಹೈ ಕ್ಯಾಲ್ಶಿಯಂ ಫುಡ್ ರೀ. ಭಾಳ ಅಂತಂದ್ರೆ ಭಾಳ ಚಲೋ. ಆಮೇಲೆ ಇವನ್ನ ನೆಕ್ಸ್ಟ್ ಈಗ ರುಬ್ಬುತ್ತಿರಲಿ, ಅವಾಗ ಏನು ಮಾಡಿರಿ, ಈ ರೀತಿ ಚಾನಗಿ ಇದ್ರೆ ಇದ್ರಾಗ ತೊಗೊರಿ. ಇಲ್ಲ ಇದಕ್ಕಿಂತ ಸಣ್ಣ ಚಾನಗಿದೆ ಅದ್ರ ಮೇಲೆ ಇನ್ನೊಂದು ಚಾನಗಿ ತೊಗೊರಿ. ಹಿಂಗೆ 2 ರೀತಿಯ ತೊಗೊರಿ. ಆಮೇಲೆ ರುಬ್ಬಿದ್ದನ್ನು ನಾವೀಗ ಸೋಸಬೇಕು. ನಿಮಗೆ ನಾವು ಈ ಮೊದಲು ರಾಗಿ ಹಾಲು ಮಾಡಿ ತೋರಿಸಿದ್ದೀವಿ, ಅಲ್ಲಿ ಈ ರೀತಿ ಚಾನಗಿಯಿಂದ ಮಾಡಿ ತೋರಿಸಿಲ್ರಿ. ನಾವು ಒಂದು ಕಾಟನ್ ಬಟ್ಟೆಯಿಂದ ಹಾಕಿ ಸೋಸಿ ತೊಗೊಂಡಿದ್ದೀವಿ. ಅದು ಭಾಳ ಒಳ್ಳೆಯದು. ಆ ರೀತಿ ಕಾಟನ್ ಬಟ್ಟೆ ಇತ್ತು ಅಂತಂದ್ರೆ ನೀವು ಅದ್ರಾಗ ಸೋಸಿ ತೊಗೊರಿ, ಭಾಳ ಚಲೋ ಆಗ್ತೈತಿ. ಮುಂದಕ್ಕೆ ಮಿಕ್ಸರ್ ಜಾರ್ದಾಗ ಸ್ವಲ್ಪ ನೀರನ್ನು ಸೇರಿಸಿ ಚಾನಿಗೆ ಹಾಕಿ ಅದನ್ನು ಚಲೋ ತಂಗಿ ಈ ರೀತಿ ತಿರುಗಾಡ್ಕೊತ ಹೋದ್ರಿ ಅಂತಂದ್ರೆ ಪೂರ್ತಿ ಏನು ಇರ್ತೈತ್ರಲ್ಲ ಆ ಹೊಟ್ಟೆಲ್ಲ ಅಲ್ಲೇ ಉಳಿದು ಚಲೋ ತಂಗಿ ರಾಗಿ ಅಲ್ಲಿ ಎಕ್ಸ್ಟ್ರಾಕ್ಟ್ ಆಗ್ತೈತಿ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ನೀವು ಈ ರೀತಿಯಾಗಿ ಬರೋಬ್ಬರಿಯಾಗಿ ಅದನ್ನು ತಿರುಗಾಡಬೇಕಾಕೈತಿರ್ತಿದ್ರಲ್ಲ. ಇದೇನು ಉಳಿತೈತ್ರಲ್ಲ ಇದನ್ನು ನೀವು ಗಿಡಗಳಿಗೆ ಹಾಕ್ಬೋದು ಅಥವಾ ದನಕರುಗಳಿಗೆ ಹಾಕಿದ್ರು ಭಾಳ ಒಳ್ಳೆಯದು ರೀ. ಹಿಂಗೆ 1 ಸಲ ಆದ್ಮೇಲೆ ಇನ್ನೊಂದು ಸಲ ಅದನ್ನು ಚಾನಿಸಿ ಅಂದ್ರೆ ಸೋಸಿ ತೊಗೋರಿ. ತಿಳ್ತಿರಲ್ಲ, ಎಕ್ಸ್ಟ್ರಾಕ್ಟನ್ನು ಬರೋಬ್ಬರಿಯಾಗಿ ರಾಗಿ ಹಾಲನ್ನು ತಕ್ಕೋರಿ. ಹಿಂಗೆ ನೀವೊಂದು 2 ಸಲ ಮಾಡಬೇಕಾಗತ್ರಿ. ಅಂದಾಗ ಪದ್ಧತಿಯಾಗಿ ಈ ರಾಗಿ ಹಾಲು ಬರ್ತದೆ. ಇನ್ನು ಮುಂದಕ್ಕೆ ಏನು ಮಾಡಿರಿ ಅಂತಂದ್ರೆ ಅದ ಮಿಕ್ಸರ್ ಜಾರ್ದಾಗ ನಾವು ನೆನೆಸಿದಂತಹ ಕರ್ಬೂಜದ ಬೀಜ, ಗೋಡಂಬಿ, ಬಾದಾಮನ್ನು ತೊಗೊಂಡಿದ್ದೇವೆ ರೀ. ನಿಮಗೆ ಯಾವ ಬೇಕೋ ಆ ಡ್ರೈ ಫ್ರೂಟ್ಸನ್ನು ನೀವು ತೊಗೊಂಡ್ರಿ ಅಂತಂದ್ರೆ ಭಾಳ ಚಲೋ ಆಗ್ತೈತಿ. ಆಮೇಲೆ ಏನು ಮಾಡಿರಿ, ಅದ್ರಾಗ ಒಂದು ಈಸ್ ರಾಗಿ ಹಾಲನ್ನು ಹಾಕಿ ಬರೋಬ್ಬರಿಯಾಗಿ ಅದನ್ನು ಸಣ್ಣ ಆಗುವಂಗೆ ರುಬ್ಬ್ರಿ. ಬದ್ಧಸ್ರಿಯಾಗಿ ಪೂರ್ತಿ ಸಣ್ಣ ಆಗುವಂಗೆ ರುಬ್ಬಿ ತೊಗೊಂಡ ಇದ ರಾಗಿ ಹಾಲೊಳಗೆ ಅದನ್ನು ಮಿಕ್ಸ್ ಮಾಡಿ ನಿಮ್ಗೆ ಇದನ್ನು ಏನು ಮಾಡಿರಿ, ಫ್ರಿಜ್ದಾಗ ಇಟ್ಕೋಬೋದು ರೀ. ಆಮೇಲೆ ಇಲ್ಲ ಅಂತಂದ್ರೆ ಅದಕ್ಕೆ ಐಸ್ ಕ್ಯೂಬ್ಸನ್ನು ಹಾಕಿ ಮಿಕ್ಸ್ ಮಾಡಿ ನಿಮಗೆ ಯಾವಾಗ ಬೇಕೋ ಆವಾಗ ಕುಡೀರಿ. ನಿಮಗೆ ಇದೇ ಹೇಳಿದಂಗೆ ವೆಯ್ಟ್ ಮ್ಯಾನೇಜ್ಮೆಂಟಿಗೆ ಭಾಳ ಒಳ್ಳೆಯದು, ಹಾರ್ಟ್ ಹೆಲ್ತಿಗೆ ಭಾಳ ಒಳ್ಳೆಯದು, ಮಸಲ್ ರಿಕವರಿಗೆ ಅಂತೂ ತೀರಾ ಒಳ್ಳೆಯದು. ಮತ್ತು ಗೊತ್ತಿರೋ ಹಂಗ್ರಿ ಕ್ಯಾಲ್ಶಿಯಂ ಅಂತೂ ತೀರಾ ಹೇರಳವಾಗಿ ಸಿಗುವಂತಹ ಮಸ್ತ್ ಆಗಿರುವಂತಹ ಈ ಒಂದು ರೆಸಿಪಿ ಭಾಳ ಮಸ್ತ್ ಆಕೈತಿ ರೀ. ಕುಡಿಯುವಾಗೂ ಹಂಗೆ ಹೆಲ್ತಿಗೂ. ಇದಕ್ಕೆ ಗ್ಲಾಸ್ಗೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಐಸ್ ಕ್ಯೂಬ್ಸನ್ನು ಹಾಕಿ ನೀವು ಈ ರಾಗಿ ಹಾಲನ್ನು ಎಂಜಾಯ್ ಮಾಡಿ. ಹಂಗೆ ಇದೇ ರೀತಿ ರಾಗಿ ಹಿಟ್ಟಿನಿಂದ ಅಥವಾ ರಾಗಿಯಿಂದ ಮಾಡಿರುವಂತಹ ಅನೇಕ ಹೆಲ್ದಿ ರೆಸಿಪಿಗಳು ನಮ್ಮ ಚಾನಲ್ದಾಗ ಅದಾವ್ರಿ. ರಾಗಿ ಹಿಟ್ಟಾಗಿರ್ಬೋದು, ರಾಗಿ ಮುದ್ದೆ ಆಗಿರ್ಬೋದು, ಬೇರೆ ರೀತಿಯ ರೆಸಿಪಿಗಳು ತಾವು ನೋಡಿಲ್ಲ ಅಂತಂದ್ರೆ ಒಂದ್ಸಲ ನೋಡ್ಕೊಂಡು ಬರ್ರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರ್ಜ ಸೊಬಗು ಅನ್ನದಾತ ಸುಖೀಭವ. ಧನ್ಯವಾದಗಳು, ನಮಸ್ಕಾರ.